ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಮೊಹರಂ 10ನೇ ದಿನ ಅಲಿದೇವರ ವಿದಾಯದಂದು HR ಶ್ರೀನಾಥ್ ಧಣಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಅವರ ಸುಪುತ್ರರು HS ಭರತ್ ಧಣಿ ಮತ್ತು ಕುಟುಂಬದ ಸದಸ್ಯರು ಅಣ್ಣೂರು ಗೌರಮ್ಮ ಕ್ಯಾಂಪ್ ಅಲಿ ಅಬ್ಬಾಸ್ ಅಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಗರದ ಎಲ್ಲ ಅಲಿ ದೇವರಿಗೆ ಭೇಟಿ ಕೊಟ್ಟು ಹುಸೇನ್ ಬಾಷಾ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಭವ್ಯ ಸ್ವಾಗತ ಶ್ರೀನಾಥ್ ಧಣಿಯವರನ್ನ ಕೋರಿದ್ದರು. ದರ್ಗಾ ಕಮಿಟಿಯವರು ಈ ಸಂದರ್ಭದಲ್ಲಿ ಉಸ್ಮಾನ್ ಬಿಚ್ಕತ್ತಿ, ನಗರಸಭೆ ಸದಸ್ಯರು ಡೈಮಂಡ್ ಸಲೀಂ, ಸೈಯದ್ ನಾಜೀಮ್, ಶಬ್ಬೀರ್ ಬರ್ನಿ, ಆನಂದ್ ಗೌಡ, ಹುಸೇನ್ ಖಾನ್, ಜಿನ್ನಾ ಸಾಬ್ ಮನಿಯಾರ್, BK ಸಾದಿಕ್ ಸಾಬ್, ಚಾಂದ್ ಪೈಲ್ವಾನ್, ಅಬ್ದುಲ್ ಪೈಲ್ವಾನ್ ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಇಡೀ ಜಗತ್ತಿಗೆ ಬಹಳ ಪ್ರಸಿದ್ಧ ಪವಿತ್ರವಾದಂಥ ಮೊಹರಂ ಹಬ್ಬ ಇವತ್ತು ದೇಶಾದ್ಯಂತಲ್ಲ, ಇಡೀ ಪ್ರಪಂಚ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗಂಗಾವತಿ ನಗರದಲ್ಲಿ ಎಲ್ಲ ಧರ್ಮದವರು ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಾರೆ. ಅದು ಬಹಳ ಸಂತೋಷ. ಯಾಕಂದರೆ ಒಂದು ಭಾವೈಕ್ಯತೆ ಸಂಕೇತ ಈ ಮೊಹರಂ ಹಬ್ಬ. ಯಾಕಂದರೆ ಇವತ್ತು ಹಿಂದೂಗಳು, ಮುಸ್ಲಿಮ್ಸು ಎಲ್ಲ ಧರ್ಮದವರು ಇವತ್ತು ಈ ಪವಿತ್ರ ದೇವರುಗಳನ್ನು ಹುಸೇನ್, ಇಮಾಮ್ ಕಾಸಿಮ್ ಆಗಲಿ, ಅಲಿಯಾ ಅಬ್ಬಾಸ್ ಆಗಲಿ, ಬಿಬಿ ಫಾತಿಮಾ ಆಗಲಿ, ಇವರೆಲ್ಲರ ಒಂದು ಪ್ರತಿಯೊಂದು ಗಂಗಾವತಿ ನಗರದಲ್ಲಿ ಎಲ್ಲ ಕಡೆ ಕುಂತಿದ್ದಾರೆ ದೇವರುಗಳು. ಇವತ್ತು ಭಾಳ ಶಾಂತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಜಗತ್ತಿಗೆ ಒಳ್ಳೆಯದಾಗಬೇಕು. ಯಾಕಂದರೆ ಇವರು ಮಾಮೂಲಿ ಸಾಧಾರಣವಾದಂಥ ಶರಣರಲ್ಲ. ಇವರು ಭಾಳ ದೊಡ್ಡ ಮೊಹಮ್ಮದ್ ಪೈಗಂಬರಿನ ವಂಶಸ್ಥರು. ಅದರಿಂದ ಅವರು ಆ ಶಕ್ತಿ ಅವ್ರಿಗೆ ಭಗವಂತ ಅಲ್ಲ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಊರಿಗೆ, ಇಡೀ ದೇಶಕ್ಕೆ ಶಾಂತಿ ತರಲಿ ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ
ಅಲಿ ಅಬ್ಬಾಸ್ನ ನಾವು ಪ್ರಾರ್ಥನೆ ಮತ್ತು ಗಂಗಾವತಿ ಜನರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಗಂಗಾವತಿ ನಗರದಲ್ಲಿ ಪ್ರಸಿದ್ಧವಾದಂಥ ಹುಸೇನ್ ಬಾಷಾ ಆಶೀರ್ ಖಾನ್ಗೆ ಭೇಟಿ ಕೊಟ್ಟಿದ್ವಿ. ಪ್ರತಿ ವರ್ಷದಂತೆ ಇವತ್ತು ಎಲ್ಲ ಸಮಾಜದ ಎಲ್ಲ ಧರ್ಮದವರು ಹುಸೇನ್ ಬಾಷಾವನ್ನು ಪ್ರಾರ್ಥನೆ ಮಾಡೋದು ಒಂದು ಸಂಪ್ರದಾಯ ಆಗಿದೆ ಗಂಗಾವತಿಯಲ್ಲಿ. ಇದು ತ್ಯಾಗ ಬಲಿದಾನದ ಒಂದು ಸಂಕೇತ ಈ ಹಬ್ಬ. ಯಾಕಂದರೆ ಇಡೀ ಜಗತ್ತಿಗೆ ಒಂದು ಸತ್ಯವನ್ನು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಶರಣರು, ಇಸ್ಲಾಂ ಧರ್ಮದ ಪೈಗಂಬರಿನ ವಂಶಸ್ಥರು ಆಗಿರ್ತಕ್ಕಂಥ ಹುಸೇನ್ ಅಲಿ ಅಬ್ಬಾಸ್ ಆಗಲಿ, ಮಗಳಾಗಿರ್ತಕ್ಕಂಥ ಬೀಬಿ ಫಾತಿಮಾ ಆಗಲಿ, ಇಮಾಮ್ ಕಾಸಿಂ, ಇವರೆಲ್ಲರೂ ಈ ಜಗತ್ತಿಗೆ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅಲ್ಲ ಅವರು ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಎಲ್ಲ ಧರ್ಮದವ್ರು ಏನಪ್ಪ ಅಂದರೆ ಇವತ್ತು ಅವರವ್ರ ಕಷ್ಟಗಳನ್ನು ಹೇಳ್ಕೊತ ಇವತ್ತು ಏನೇನು ಸಮಸ್ಯೆಗಳಿದ್ರೆ ಎಲ್ಲರಿಗೆ ಒಂದು ಪರಿಹಾರ ಕೊಡ್ತಕ್ಕಂಥ ಕೆಲಸ ನಮ್ಮ ಗಂಗಾವತಿ ನಗರದಲ್ಲಿ ಆಗ್ತದೆ. ಭಾಳ ಶಾಂತಿಯಿಂದ ಇವತ್ತು ಹಿಂದೂಗಳು ಮುಸ್ಲಿಮ್ಸ್ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ಇದು ಇವತ್ತು ನಮ್ಮ ಹುಸೇನ್ ಬಾಷಾ ಇಮಾಮ್ ಹುಸೇನ್ ಬಾಷಾ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬರು ಯಾರ್ಯಾರು ಬರ್ತಾರೆ ಇಲ್ಲಿಗೆ ಅವ್ರಿಗೆಲ್ಲರಿಗೂ ಸುಖ, ಅವ್ರಿಗೆ ನೆಮ್ಮದಿ, ಒಂದು ಒಳ್ಳೆ ಐಶ್ವರ್ಯ ಸಂಪತ್ತು ಕೊಡಲಿ ಅಂಥೇಳಿ ಅಲ್ಲಾಹ್ಗೆ ದುವಾ ಮಾಡಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ನಗರದಲ್ಲಿ ಕುಂತಿರುವಂಥ ಅಲೈ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ನಾಯಕರುಗಳಾದ HR ಶ್ರೀನಾಥ್ ದಣಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಂಗಾವತಿ ನಗರದ ಅಣ್ಣೂರು ಗೌರಮ್ಮ ಕ್ಯಾಂಪ್ನಲ್ಲಿರುವ ಅಲಿ ಅಬ್ಬಾಸ್ ಮತ್ತು ಹುಸೇನ್ ಬಾಷಾ ದರ್ಗಾ, ಸಿಟಿನ್ ದೇವರು ಮತ್ತು ಇಮಾಮ್ ಕಾಸಿಂ ದರ್ಗಾಗೆ ಎಲ್ಲ ಭೇಟಿ ಕೊಟ್ಟು ಇವತ್ತು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಭಾವೈಕ್ಯತೆ, ಒಂದು ಶಾಂತಿ ಮತ್ತು ಸೌಹಾರ್ದತೆಯ ಒಂದು ಸಂಕೇತವನ್ನು ಸಾರುವಂತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇವತ್ತು ಹುಸೇನ್ ಬಾಷಾ ದರ್ಗಾಗೆ ಇವತ್ತು ಭೇಟಿ ಕೊಟ್ಟು ಎಲ್ಲಾ ವರ್ಗದ ಜನರು, ಹಿಂದೂ ಮುಸ್ಲಿಂ ಎಲ್ಲರೂ ಅಣ್ಣ ತಮ್ಮರಾಗಿ ಬಾಳ್ಬೇಕನ್ನೋದಂತ ಈ ಸಂದೇಶ ಏನಿದೆ ಅಲ್ಲ, ಇದು ಮೊಹರಂ ಹಬ್ಬ ಇವು ಎಲ್ಲರಿಗೂ ಪ್ರೇರಣೆ ಆಗಬೇಕು. ಇದು ಎಲ್ಲರಿಂದ ಅಣ್ಣ ತಮ್ಮಂದರಾಗಿ ನಾವು ಬಾಳ್ಬೇಕು. ಮತ್ತೆ ಈ ಮುಂದಿನ ದಿನದಲ್ಲಿ ಇನ್ನ ಹೆಚ್ಚಿನದಲ್ಲಿ ದೇವರ ಪ್ರಾರ್ಥನೆ ಅವ್ರ ಮೇಲೆ ಬೀರುದು, ಅವರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮಾತನ್ನು ಮಾತಾಡಿ ಮುಗಿಸ್ತೀನಿ. ಅಸ್ಸಲಾಮುಅಲೈಕುಂ ರಹಮತುಲ್ಲಾಹಿ ಬರಕಾತಹು. ಎಲ್ಲರಿಗೆ ನಮಸ್ಕಾರ. ಭಾವೈಕ್ಯತೆ ಹಬ್ಬ ಅಂದ್ರೆ ಮೊಹರಂ ಹಬ್ಬ. ನಾವೆಲ್ಲರೂ ಈಗ 4 ದಿನದಿಂದ ನೋಡ್ತಿದ್ದೀವಿ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವೆಲ್ಲ ಹಬ್ಬ ಆಚರಣೆ ಮಾಡ್ತಿದ್ದೀವಿ. ಅಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ್ದು 2 ಜಾತಿ, ಒಂದು ಹೆಣ್ಣು ಒಂದು ಗಂಡು. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಯಾವುದಿಲ್ಲ. ಒಗ್ಗಟ್ಟಾಗಿ ಜಾತಿ ಮತವನ್ನು ಮರೆತು ಆಚರಣೆ ಮಾಡೋ ಹಬ್ಬ ಅಂದ್ರೆ ಮೊಹರಂ ಹಬ್ಬ. ಅದೇ ತರ ಇವತ್ತು ಗಂಗಾವತಿ ನಗರದ ಭಾವೈಕ್ಯತೆಯ ಸಂಕೇತ ನಮ್ಮ HR ಶ್ರೀನಾಥ್ ದಣಿಯವರು. ರಾಜಕಾರಣಿಗಳು ಅವರು ವಂಶ ಪರಂಪರೆಯಿಂದ ಇದಾರ. ಆದ್ರೆ ಇಂಥ ಹಬ್ಬ ದಿನಗಳಲ್ಲಿ ನಾಯಕರು ಬರಬೇಕು, ಬಂದು ಜನರಲ್ಲಿ ಬೆರಿಬೇಕು, ದೇವರ ದರ್ಶನ ಪಡಿಬೇಕು. ಅದರಲ್ಲಿ ಶ್ರೇಷ್ಠ ಅಂದ್ರೆ ನಮ್ಮ HR ಶ್ರೀನಾಥ್ ದಣಿಯವರು. ಇವ್ರು ಪ್ರತಿ ವರ್ಷ ಎಲ್ಲ ಹಳೆ ದೇವರು ದರ್ಶನಕ್ಕೆ ಹೋಗ್ತಾರ, ಹೋಗಿ ಎಲ್ಲ ಆಶೀರ್ವಾದ ಪಡ್ಕೊಂಡ್ ಬರ್ತಾರ. ಇವ್ರು ಬೆಳ್ಕೊಳ್ಳೋ ಅಷ್ಟೇ ಎಲ್ಲರೂ ಸುಖ ಶಾಂತಿಯಿಂದ ಇರಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಎಲ್ಲರೂ ನಾವು ಮಾನವರಂತ ಅವ್ರು ಬಯಸ್ತಾರ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಇದ್ದು ನಾವು ಅಣ್ತಮ್ಮರಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲರೂ ನಾವು ಗಂಗಾವತಿ ನಗರ ಸಂತೋಷ ಸಮೃದ್ಧಿಯಲ್ಲಿ ಬೆಳಿಬೇಕಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಆ ಅಲ್ಲ ಪರಮಾತ್ಮ ಎಲ್ಲರಿಗೆ ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತು ಕೊಡ್ಬೇಕಂತ ಬೇಕತ್ತೀನಿ. ನಮಸ್ಕಾರ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.